ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 16ನೇ ಸಂಧಿ 26ನೇ ವಚನ ಬಿ. ಒಬ್ಬ ಮನುಷ್ಯನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಎನ್ನುವಂಥದ್ದು. ಈಡು ಅಂತಂದರೆ ಎಕ್ಸ್ಚೇಂಜ್ ಮಾಡುವಂಥದ್ದು, ಅದಲಿ ಬದಲಿ ಮಾಡುವಂಥದ್ದು. ಇವತ್ತಿನ ಈ ಸಂದೇಶದ ಶೀರ್ಷಿಕೆ ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡುವಂಥದ್ದು. ಪಾಪದ ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು, ವಿಮೋಚನೆ ಕೊಡುವಂಥದ್ದು ಎಂದು ಈ ಒಂದು ಮಾತಿನ ಅರ್ಥವಾಗ್ತದೆ. ಒಬ್ಬ ಮನುಷ್ಯನು ತನ್ನ ಪ್ರಾಣವನ್ನಾಗಲಿ, ತನ್ನ ಮನೆಯವರ ಪ್ರಾಣವನ್ನಾಗಲಿ, ತನ್ನ ಗೆಳೆಯರ ಪ್ರಾಣವನ್ನಾಗಲಿ, ಅವರು ಪ್ರಾಣ ಹೋಗುವಾಗ ಅದನ್ನು ಉಳಿಸಿಕೊಳ್ಳುವುದಕ್ಕೆ ವೈದ್ಯರ ಹತ್ತಿರ ಎಷ್ಟು ಹಣ ಕೊಟ್ಟರು, ಬೆಳ್ಳಿ ಬಂಗಾರ ಕೊಟ್ಟರು, ಒಡವೆ ವಸ್ತ್ರಗಳು ಕೊಟ್ಟರು, ಎಷ್ಟೊಂದು ನಾವು ನಮ್ಮ ಆಸ್ತಿಯೆಲ್ಲ, ನಮ್ಮ ಸಂಪಾದನೆಯೆಲ್ಲ ಅವ್ರಿಗೆ ಕೊಟ್ಟರೂ ಕೂಡ ನಮ್ಮ ಪ್ರಾಣ ಉಳಿಯುವುದಿಲ್ಲ. ಯಾಕೆಂದರೆ ಆ ಪ್ರಾಣ ದೇವರ ಕೈಯಲ್ಲಿದೆ. ದೇವರು ತಾನು ಯಾವಾಗ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನು ತನ್ನ ಹಿಸ್ಟ್ರಿನಲ್ಲಿ ಬರೆದಿಟ್ಟನೋ, ಡೈರಿನಲ್ಲಿ ಬರೆದಿಟ್ಟನೋ ಅದರ ಪ್ರಕಾರ ಅದು ಹೋಗ್ತದೆ. ಆದರೆ ನಾವು ಯಾರಿಗೂ ಏನು ಕೊಟ್ಟರೂ ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಕೈಯಲ್ಲಿ ಆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದು. ಏನು ಮಾಡಿದರೂ ಆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಿಂದ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತು ಹೇಳ್ತದೆ ಸತ್ಯವೇದ. ಆದರೆ 1ನೇ ಪೇತ್ರ 1ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯಾಗಿ ಹೇಳ್ತದೆ: ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸುವಾತನಾಗಿದ್ದಾನೆ. ಪೂರ್ಣಾಂಗವಾದ ಅಂದರೆ ಎಲ್ಲ ಅಂಗಗಳನ್ನು ಹೊಂದಿರುವಂಥ, ಎಲ್ಲ ಅಂದರೆ ನಾವು ಯಜ್ಞವನ್ನು ಅರ್ಪಿಸುವಂಥ ಪ್ರಾಣಿ ಕುರುಡಾಗಿರಬಾರ್ದು, ಕಿವುಡಾಗಿರಬಾರ್ದು, ಕಾಲ್ಮುರುಕಾಗಿರಬಾರ್ದು, ದೇಹದಲ್ಲಿ ಎಲ್ಲ ಅಂಗಾಂಗಗಳನ್ನು ಹೊಂದಿರುವಂಥದ್ದಾಗಿರಬೇಕು ಎನ್ನುವಂಥದ್ದು. ಅದಾದಮೇಲೆ ನಿಷ್ಕಳಂಕ ಅಂತಂದರೆ ಯಾವ ಕಲೆ ಆ ಒಂದು ಪ್ರಾಣಿಯಲ್ಲಿರಬಾರ್ದು. ವಿತೌಟ್ ಎ ಬ್ಲೆಮಿಶ್ ಆ್ಯಂಡ್ ವಿತೌಟ್ ಅ ಸ್ಪಾಟ್, ಯಾವ ಕಲೆ ಅದರ ಮೇಲಿರಬಾರ್ದು, ಯಾವ ಅಪರಾಧ ಅದರ ಮೇಲಿರಬಾರ್ದು. ಮತ್ತು ಲೋಕದ ಪಾಪವನ್ನು ನಿವಾರಣೆ ಮಾಡುವಾತನು, ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದಲೋ ಎನ್ನುವಂತೆ, ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಈ ಪಾಪದ ವಿಮೋಚನೆ, ಪಾಪದ ಬಿಡುಗಡೆ ಉಂಟು. ಯೇಸು ಕ್ರಿಸ್ತನು ಅದಕ್ಕೋಸ್ಕರವೇ ತನ್ನ ಮಹಾಮಹಿಮ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದನು. ಆತನು 33.5 ವರ್ಷ ಈ ಲೋಕದಲ್ಲಿದ್ದುಕೊಂಡು ಆತನು ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ನನಗೋಸ್ಕರ, ನಮಗೋಸ್ಕರ, ಲೋಕದ ಜನರಿಗೋಸ್ಕರ ಒಂದು ಕುರಿಯೋಪಾದಿಯಲ್ಲಿ ಒಂದೂ ಮಾತಾಡದೆ ತಾನು ತಲೆ ತಗ್ಗಿಸಿಕೊಂಡು ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟನು. ಬೇರೆ ಯಾವುದೇ ಪ್ರಾಣಿಯ ರಕ್ತದಿಂದ ಪಾಪ ವಿಮೋಚನೆ ಆಗೋದಕ್ಕೆ ಸಾಧ್ಯವಿರಲಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನ ರಕ್ತವೇ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸುರಿಸಿದನು. ಆ ಪರಿಶುದ್ಧ ರಕ್ತದಲ್ಲಿ ನಾವು ತೊಳ್ಕೊಂಡವರಾಗಿ ನಮ್ಮ ಪಾಪ ವಿಮೋಚನೆ ಮಾಡಿಕೊಳ್ಬೇಕು, ಅಥವಾ ಪಾಪದ ದಾಸತ್ವದಿಂದ ಬಿಡುಗಡೆ ಆಗಬೇಕು ಎನ್ನುವಂಥದ್ದು. ಒಂದು ದಾಸತ್ವ ಅಂತಂದರೆ ನಾವು ಇನ್ನೊಬ್ಬರ ಕೈಯೊಳಗಿರುವಂಥದ್ದು. ಯಾರ ಕೈಯೊಳಗಿದ್ದೀವಿ ನಾವು? ಒಂದು ವೇಳೆ ಯೇಸು ಸ್ವಾಮಿ ರಕ್ತ ನಮಗೆ ಸಿಗದೇ ಇದ್ದರೆ ಯಾರ ಕೈಯೊಳಗಿದ್ದೀವಿ ನಾವು? ಸೈತಾನನ ದಾಸತ್ವದಲ್ಲಿ. ಸೈತಾನನು ನಮ್ಮನ್ನು ತನ್ನಲ್ಲಿ ಬಂಧಿಸಿಕೊಂಡಿದ್ದನು. ಆದ್ದರಿಂದ ಆ ಸೈತಾನನ ಕೈಯಿಂದ, ಪಾಪದ ಕೈಯಿಂದ, ಈ ಲೋಕದ ಜಂಜಾಟದ ಕೈಯಿಂದ ನಾವು ಬಿಡಿಸಿಕೊಳ್ಳಬೇಕಾದ್ರೆ, ಆ ದಾಸತ್ವದಿಂದ ಬಿಡಿಸಿಕೊಳ್ಳಬೇಕಾದ್ರೆ ಯೇಸು ನಮಗಾಗಿ ರಕ್ತ ಸುರಿಸಿದ್ದಾನೆ. ಅದಕ್ಕೋಸ್ಕರ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಮಕ್ಕಳಾಗಿ ಮಾಡಿಕೊಳ್ಳುವಾತನಾಗಿದ್ದಾನೆ. ತನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ನಮ್ಮ ಪಾಪಗಳಿಗಾಗಿ
ನಮ್ಮ ಯೇಸು ಕ್ರಿಸ್ತನ ಹತ್ತಿರ ಹೋಗಿ ನಾವು ಕ್ಷಮಾಪಣೆ ಕೇಳುವುದಾದರೆ ದೇವರು ನಮ್ಮನ್ನು ಕ್ಷಮಿಸುವ ಆತನಾಗಿದ್ದಾನೆ, ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡುವ ಆತನಾಗಿದ್ದಾನೆ, ವಿಮೋಚಿಸುವ ಆತನಾಗಿದ್ದಾನೆ. ಸ್ವಾತಂತ್ರ್ಯವುಳ್ಳವರಾಗುತ್ತೇವೆ. ಯಾವುದರಿಂದ? ಪಾಪದ ದಾಸತ್ವದಿಂದ ನಾವು ಸ್ವತಂತ್ರರಾಗುತ್ತೇವೆ. ದೇವರು ಅದಕ್ಕೋಸ್ಕರವೇ, ಯೇಸು ಕ್ರಿಸ್ತನದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದನು ಎನ್ನುವಂಥ ಈ ಸಂದೇಶವನ್ನು ತಮಗೆ ಕೊಡ್ತಾ ಈ ಸಂದೇಶವನ್ನು ಮುಗಿಸ್ತೇನೆ. ಆಮೇನ್.